ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಕಡೆಯೂ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ರೇಣುಕಾ ನಗರದಲ್ಲೂ ನಾವು ನಮ್ಮ ವಿನಾಯಕ ಸ್ತ್ರೀ ಶಕ್ತಿ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಪ್ರತಿಯೊಬ್ಬರಿಗೂ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಕರೆದು ಸನ್ಮಾನ ಮಾಡಿ ವಿವಿಧ ನೃತ್ಯ ತಂಡಗಳಿಂದ ನೃತ್ಯಗಳನ್ನು ಮಾಡಿಸಿ ನಮ್ಮ ಸಂಘದ ಮಹಿಳೆಯರು ಪ್ರತಿ ವರ್ಷ ಒಂದೊಂದು ನೃತ್ಯವನ್ನು ಮಾಡ್ಕೊಂಡು ಬರ್ತಿರ್ತೀವಿ. ಅದರಲ್ಲೂ ಜನಪದ ಗೀತೆಗಳಿಗೆ ನೃತ್ಯವನ್ನು ಮಾಡ್ತೀವಿ. ಹಾಗೆ ನಮ್ಮ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಅದರಲ್ಲೂ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ಬಂದಿದ್ದಾರೆ. ಈ ವರ್ಷ ನಾವು ವಕೀಲರು ಹಾಗೂ ರಂಗ ಕಲಾವಿದರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದು, ಅವರು ಯಶಸ್ವಿಯಾಗಿ ಬಂದು ನಮ್ಮ ಮಹಿಳೆಯರಿಗೆ ಕಾನೂನಿನ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಟು ಯಾವ ರೀತಿ ಹೆಣ್ಣು ಕಾನೂನಿನ ಅರಿವಿರಬೇಕು. ಇವತ್ತಿನ ಸಮಾಜದಲ್ಲಿ ಈಗ ನಡೀತಕ್ಕಂಥ ಘೋರವಾದಂಥ ದುರಂತಗಳು ಎಷ್ಟೊಂದು ನಡೀತಾ ಇದೆ, ಅದ್ರ ಬಗ್ಗೆ ಅರಿವು ಕಮ್ಮಿ ಇರೋದ್ರಿಂದ ಅವ್ರಿಗೆಲ್ಲ ಅರಿವನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ವಕೀಲರನ್ನು ಕರೆದು ಸಿದ್ಧಗಂಗಮ್ಮ ಅನ್ನೋರು, ರೇಣುಕಮ್ಮ ಅನ್ನೋರು ಬಂದು ನಮಗೆ ಅನೇಕ ರೀತಿಯ ಕಾನೂನಿನ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮಗೆ ಕೊಡಲಿ. ನನ್ನ ಸಂಘದ ಎಲ್ಲ ಮಹಿಳೆಯರು ಇದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಂಘದ ಮಹಿಳೆಯರಿಗೂ ಹೆಚ್ಚು ಶಕ್ತಿಯನ್ನು ಕೊಡಲಿ. ನಾವು ಇನ್ನು ಮುಂದೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ, ನಾವು ಬರೀ ಇದೊಂದೇ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಸ್ತ್ರೀ ಶಕ್ತಿ ಸಂಘದಿಂದ ನಾವು ವಚನಗಳನ್ನು ಕಲಿತಾ ಇದ್ದೀವಿ. ಅಕ್ಕ ಮಹಾದೇವಿ ವಚನಗಳನ್ನು ನಮ್ಮ ಸಂಘದ ಮಹಿಳೆಯರು ಸೇರಿ 434 ವಚನಗಳನ್ನು ರಾಜ್ಯದಲ್ಲಿ ಎಲ್ಲೂ ಮಾಡ್ದಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸತಿ ಅಕ್ಕ ಮಹಾದೇವಿ ಜಯಂತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಸವಣ್ಣ ದೇವರ ಮಠದ ಸ್ವಾಮೀಜಿಗಳ ಕೃಪಾ ಆಶೀರ್ವಾದದಿಂದ. ಅದರಲ್ಲಿ ನಮ್ಮ ಸಂಘದ ಮಹಿಳೆಯರು 8-12 ಜನ ಮಹಿಳೆಯರು ಸೇರಿಕೊಂಡಿದ್ದಾರೆ. ಹಾಗೆ ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಬರ್ತೀವಿ ನಮ್ಮ ಸಂಘದ ಮಹಿಳೆಯಿಂದ. ಹಾಗೆ ಅನೇಕ ರೀತಿಯ ಭಜನಾ ಮಂಡಳಿಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀವಿ. ಹಾಗೆ ಯೋಗ ಪ್ರದರ್ಶನ ಕೂಡ ಮಾಡ್ತೀವಿ ನಮ್ಮ ಸಂಘದಿಂದ. ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ. ನಾವು ನಿಜವಾಗ್ಲೂ ಪ್ರತಿ ವರ್ಷನೂ ಪ್ರವಾಸಕ್ಕೂ ಹೋಗ್ತೀವಿ, ಹಣವನ್ನು ಉಳಿತಾಯ ಮಾಡ್ತೀವಿ. ನಮ್ಮ ಸಂಘದಲ್ಲಿರ್ತಕ್ಕಂಥ ಮಹಿಳೆಯರು ಅವ್ರ ಮಕ್ಕಳಿಗೆ ವ್ಯವಹಾರಕ್ಕೆ ಆಗತಕ್ಕಂಥ ಕೆಲಸಕ್ಕೆ ನಾವೇ ಸ್ವಂತ ಹಣವನ್ನು ಉಳಿತಾಯ ಮಾಡಿ ಚೆನ್ನಾಗಿ ಯಾವುದೇ ರೀತಿಯ ಗೊಂದಲ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. 2019ರಲ್ಲಿ ನಮ್ಮ ಸಂಘ ಸ್ಥಾಪನೆಯಾಗಿದ್ದು ಇವತ್ತಿನವರೆಗೂ ಯಾವುದೇ ದೋಷ ಇಲ್ಲದೆ ನಡೆದುಕೊಂಡು ಬರ್ತಾ ಇದೆ. ಈ ರೀತಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟ ನನ್ನ ಸಂಘದ ಮಹಿಳೆಯರಿಗೆ ನಾನು ಹೆಚ್ಚಿನದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ರೀತಿ ಇನ್ನು ಮುಂದೆ ಹೆಚ್ಚು ಕೆಲಸಗಳನ್ನು ಮಾಡ್ತಾ ನನಗೆ ಒಂದು ಆಸೆ ಇದೆ. ನಮ್ಮ ಸಂಘದ ಮಹಿಳೆಯರನ್ನ ಕರ್ಕೊಂಡೋಗ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ನಾವೆಲ್ಲನೂ ಪ್ರಶಸ್ತಿ ತಗೊಬೇಕು. ಆ ಮಟ್ಟಕ್ಕೆ ನಾವು ಕೆಲಸ ಮಾಡಬೇಕು. ಆ ರೀತಿ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದನ್ನು ಮಾಡೋವರೆಗೂ ಬಿಡಲ್ಲ, ಮಾಡ್ತೀನಿ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಖಂಡಿತ ಸರ್, ಯಾಕಂದರೆ ಸ್ವಯಂ ಕಲೆ ಇರಬೇಕು ಹೆಣ್ಣು ಮಕ್ಕಳಿಗೆ. ಆಚೆ ಎಲ್ಲ ಎಷ್ಟು ಗಂಟೆಗಾನ ಮುಂಚೆ ಸಂಜೆ 6 ಗಂಟೆ ಆದಮೇಲೆ ಮನೆಗೆ ಬರಬೇಕು, ಆಚೆ ಇರಬಾರ್ದು ಅನ್ನೋ ಒಂದು ಶಿಸ್ತಿತ್ತು. ಈಗ 12 ಗಂಟೆ ರಾತ್ರಿ ಆಗಲಿ 1 ಗಂಟೆ ಆಗಲಿ ಹೆಣ್ಮಕ್ಳುಗಳು ಮನೆಗೆ ಬರ್ಬೋದು, ಅಷ್ಟು ಧೈರ್ಯವಾಗಿದ್ದಾರೆ. ಯಾಕಂದರೆ ಇವತ್ತು ಅನೇಕ ಕಲೆಗಳಿದೆ. ಕರಾಟೆ ಕಲ್ತಿದ್ದಾರೆ, ಕಲಾರಿ ಕಲ್ತಿದ್ದಾರೆ, ಸ್ವಯಂ ರಕ್ಷಣೆಯನ್ನು ಮಾಡ್ಕೊಳೋದ ಕಲ್ತಿದ್ದಾರೆ. ಅದರಲ್ಲೂ ಇವಾಗ ಚಿನ್ನ ಜಾಸ್ತಿ ಆಗಿದೆ ಅಂತ ಎಲ್ಲ ಕಡೆ ಕಳ್ತನಗಳು ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಹೆಣ್ಮಕ್ಳುಗಳೆಲ್ಲ ಮಾಂಗಲ್ಯ ಸರ ತೆಗ್ದಿಕ್ಬಿಟ್ಟು ಕರಿಮಣಿ ಸರ ಹಾಕಂತಿದ್ದಾರೆ. ನಿಜವಾಗ್ಲೂ ಎಷ್ಟು ಭಯ ಹುಟ್ಟಿಸ್ತದೆ ಸಮಾಜ ಅಂದರೆ, ಆ ಭಯಕ್ಕೆ ನಾವು ಒಳಪಡಬಾರ್ದು. ಧೈರ್ಯವಾಗಿ ಎದುರಿಸೋಂಥ ಕೆಲಸ ಆಗಬೇಕು. ಆದರೆ ಮಹಿಳೆಯರು ಎಲ್ಲೂ ದಾರಿ ತಪ್ಪಬಾರ್ದು. ನಮ್ಮ ಸಮಾಜಕ್ಕೆ ನಾವು ಒಂದು ಶಕ್ತಿಯಾಗಿ ನಿಲ್ಲಬೇಕು, ಸಂದೇಶ ಕೊಡಬೇಕು. ನಾವೇನಾದರೂ ಸಂದೇಶ ಕೊಡ್ತಿದ್ದೀವಿ ಅಂದರೆ, ಇಡೀ ನಮ್ಮ ಭಾರತದಲ್ಲಿ ನಾರಿ ಶಕ್ತಿ ಎಂದಿದೆ ಅಂದರೆ ನಮ್ಮ ಮೋದಿಯವರು ಎಷ್ಟೊಂದು ಯೋಜನೆಗಳು ಕೊಟ್ಟಿದ್ದಾರೆ. ಅದಕ್ಕಿಂತ ಶಕ್ತಿ ಇನ್ನೇನು ಬೇಕು ನಮಗೆ? ಅದನ್ನು ಉಪಯೋಗಿಸ್ಕೋಣ ಅಂತ ಕೆಲಸ ಮಾಡಬೇಕು. ಯಾವುದಕ್ಕೂ ಕುಂದಬಾರ್ದು. ಇವತ್ತು ಮನೆಯಿಂದ ಹಿಡಿದು ಬಚ್ಚ ಮನೆಯಿಂದ ಹಿಡಿದು ಗಂಡನ ಪೂರ್ತಿ ಹೊರಗಡೆ ಸಂಸಾರದಿಂದ ಹಿಡಿದು ಹೊರಗಡೆ ಬಂದು ರಾಜಕೀಯ ಮಾಡೋವರೆಗೂ ನಮ್ಮ ಮಹಿಳೆಯರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ಕೊಬೇಕು. ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಬೇಕು. ಅಂಥ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಜಾಗೃತರಾಗಿರಿ. ಅದರಲ್ಲೂ ನಮ್ಮ ನೆಲಮಂಗಲ ತಾಲೂಕಲ್ಲಿ ಇರತಕ್ಕಂಥ ಮಹಿಳೆಯರಿಗೆ ನಾನೊಂದು ಮನವಿಯನ್ನು ಏನು ಮಾಡ್ಕೊತೀನಿ ಅಂದರೆ, ಕಸದ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ಹೆಣ್ಣು ಒಬ್ಬಳು ಜಾಗೃತಳಾದರೆ ತನ್ನ ಮನೆ ಕಸನ, ನಮ್ಮ ಮನೆ ಹೆಂಗೆ ಇಟ್ಕೊಂಡಿರ್ತೀವೋ, ನಮ್ಮ ರೋಡನ್ನು, ನಮ್ಮ ಬೀದಿಯನ್ನು ನಾವು ಯಾವಾಗ ಸ್ವಚ್ಛವಾಗಿ ಇಟ್ಕೊತೀವೋ ಇಡೀ ಸಮಾಜ ಸುಂದರವಾಗಿ ಕಾಣಿಸುತ್ತೆ. ಯಾವುದೋ ಸರ್ಕಾರ ಕಾನೂನು ಮಾಡೋದಲ್ಲ, ನಾವು ಕಾನೂನ ನಾವೇ ಮಾಡ್ಕೊಬೇಕು. ನಾನು ಒಂದು ಪೇಪರ್ನ ಆಚೆಗೆ ಹಾಕಲ್ಲ, ಹಸಿ ಕಸ ಒಣ ಕಸ ಹಿಂಗಡಿಸ್ಬಿಟ್ಟು ಕೊಡ್ತೀನಿ. ನಾನು ಯಾವುದೇ ರೀತಿಯ ನಮ್ಮ ಊರಿನಲ್ಲಿ ಕಲುಷಿತಗೊಳಿಸಲ್ಲ ಅಂತ ಪ್ರತಿಯೊಬ್ಬ ನಾರಿನೂ ಶಪಥ ಮಾಡಿಬಿಟ್ರೆ ಇವತ್ತು ನಮ್ಮ ಊರು ಸ್ವಚ್ಛವಾಗಿರುತ್ತೆ, ಸುಂದರವಾಗಿರುತ್ತೆ. ಅದಕ್ಕೆ ತಾವೆಲ್ಲರೂ ಮಹಿಳೆಯರು ಈ
ಕೆಲಸವನ್ನು ಮಾಡಬೇಕು. ಆಚೆ ಕಸ ಹಾಕೋದನ್ನ ನಿಲ್ಲಿಸಿ ಆ ಕಾರ್ಮಿಕರಿಗೆ ಗೌರವ ಕೊಡಿ. ಅವರು ಒಬ್ಬರು ನಮ್ಮಂತೆ ದುಡಿಯುವ ಮಕ್ಕಳು. ಆ ಗ್ಲಾಸ್ನು ತಗೊಂಡೋಗಿ ಒಂದೇ ಇದಕ್ಕೆ ಹಾಕಿರ್ತಾರೆ, ಹಸಿ ಕಸನು ತಗೊಂಡೋಗಿ ಒಂದೇ ಹಾಕಿರ್ತಾರೆ. ಅವ್ರು ಕೈ ಇಟ್ಟು ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಜನಕ್ಕೆ ಕೈ ಕುಯ್ಕೊಂಡಿದೆ. ಅವರು ಅಸಹ್ಯ ಪಟ್ಕೊಂಡು ರಾತ್ರಿ ಹೋಗಿ ಊಟ ಮಾಡ್ಬೇಕಾದ್ರೆ ಎಷ್ಟು ಅಸಹ್ಯ ಪಟ್ಕೊತಿದ್ದಾರೆ. ಅವರು ಮನುಷ್ಯರೇ ಅಲ್ವಾ. ಹಾಗಾಗಿ ನನ್ನ ಮಹಿಳೆಯರಿಗೆ ನಾನು ಹೇಳ್ತೀನಿ, ಜಾಗೃತರಾಗಿ ಕಸವನ್ನು ನಿರ್ವಹಣೆ ಮಾಡೋಂಥ ಕೆಲಸವನ್ನು ಮಾಡಿ. ನಿಮ್ಮ ಮನೆಯಿಂದ ಆಚೆಗೆ ರೋಡಲ್ಲಿ ಯಾವುದೋ ಖಾಲಿ ಸೈಟಲ್ಲಿ ಕವರ್ಗಳ್ನ ತಗೊಂಬಂದು ಹಾಕೋದನ್ನ ನಿಲ್ಲಿಸಿ. ಹಾಗೆ ಕವರ್ಗಳನ್ನ ಕಮ್ಮಿ ಮಾಡಿ. ಎಲ್ಲರೂ ಬ್ಯಾಗ್ಗಳ್ನ ತಗೊಂಡೋಗಿ ಕಸ ಏನು ತರಕಾರಿ ತಗೊಂಬರ್ತೀರೋ ಎಲ್ಲದಕ್ಕೂ ಒಂದೊಂದು ಬ್ಯಾಗ್ ತಗೊಂಡೋಗಿ ಇದ್ರ ಬ್ಯಾಗನ್ನು ನೀವೇ ತಯಾರು ಮಾಡಿ. ಮನೇಲಿ ಹಳೆ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆಗಳ್ನ ತಗೊಂಡು ನೀವೇ ಮಿಷಿನಲ್ಲಿ ಹೊಲ್ದ್ಬಿಟ್ಟು ಕೈ ಬ್ಯಾಗ್ ಅಂತ ಮಾಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಎರಡೆರಡು ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಟ್ಟು ಇದನ್ನು ನಿರ್ವಹಣೆ ಮಾಡಿದಾಗ ಊರು ತುಂಬ ಇರೋ ಕಸ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಊರು, ದೇಶ, ರಾಜ್ಯ ಸ್ವಚ್ಛವಾಗಿರುತ್ತೆ ಅಂತ ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.